ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಾಸ್ಟ್ ಶೀಟಿನ ಒಂದು ಪ್ರಾಬ್ಲಮ್ನ ಮಾಡ್ತೀನಿ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 31st March 2019. Particulars: amount in rupees. Stock of raw materials on 1st April 2018 10,000 rupees. ರಾ ಮೆಟೀರಿಯಲ್ಲು 10,000 ನಮ್ಮಲ್ಲಿ ಇತ್ತು 1st Aprilಲ್ಲಿ. ಕ್ಯಾರಿಯೇಜ್ ಇನ್ವರ್ಡ್ 5,000. ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂದರೆ ನಾವು ಮೆಟೀರಿಯಲ್ಸನ್ನು ನಮ್ಮ ಫ್ಯಾಕ್ಟ್ರಿಗೆ ತರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸನ್ನು ಕೊಟ್ಟಿರ್ತೀವಿ. ಉದಾಹರಣೆಗೆ ಅದು ಬಸ್ಸಿಂದ ತರಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಬಸ್ ಡ್ರೈವರಿಗೆ 20 ರೂಪಾಯಿ ಕೊಡ್ತೀವಿ. ಇಲ್ಲ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಜೊತೆ ಟೈಅಪ್ ಆಗಿ ಅವ್ರ ಹತ್ರ ತರಿಸಿರ್ತೀವಿ, ಅವರಿಗೆ ಲಗೇಜಿಗೆ 100 ರೂಪೀಸ್ ಅಂತ ಕೊಟ್ಟಿರ್ತೀವಿ. ಅದು ಆ ಗೂಡ್ಸನ್ನು ತರೋದಕ್ಕಾಗಿ ನಮ್ಮ ಫ್ಯಾಕ್ಟ್ರಿಗೆ ತನಕ ಅದನ್ನು ಕ್ಯಾರಿಯೇಜ್ ಇನ್ವರ್ಡ್ ಅಂತ ಹೇಳ್ತೀವಿ. 5,000. ಡೈರೆಕ್ಟ್ ವೇಜಸ್ 50,000. ಕೂಲಿ ಇದು ಕೊಟ್ಟಿರೋದು ಕೆಲಸಗಾರರಿಗೆ 50,000. ಇದು ಸ್ಪೆಸಿಫಿಕಲಿ ರಿಲೇಟೆಡ್ ಟು ಪ್ರೊಡಕ್ಷನ್. ಏನು ಮೆಟೀರಿಯಲ್ ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವೋ ಅದಕ್ಕೇ ನಾವು ಕೂಲಿ ಕೊಟ್ಟಿರ್ತಕ್ಕಂಥದ್ದು, ಅದು 50,000 ಡೈರೆಕ್ಟ್ ವೇಜಸ್. ಸೊ ನಾವು ಈ ಪ್ರೊಡಕ್ಷನ್ನಿಗೆ ಇದನ್ನು ನಾವು ಮ್ಯಾಚ್ ಮಾಡ್ಬೋದು ಆ ಕೂಲಿಯನ್ನು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರೊಡಕ್ಷನ್ 40,000. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ 2 lakh. ರಾ ಮೆಟೀರಿಯಲ್ ಪರ್ಚೇಸ್ ಪ್ರೈಸು 2 ಲಕ್ಷ. ವೆಂಡರಿಗೆ ಕ್ರೆಡಿಟರಿಗೆ ಕೊಟ್ಟಿರ್ತಕ್ಕಂಥದ್ದು. ಫ್ಯಾಕ್ಟ್ರಿ ರೆಂಟ್ 4,000. ಬಾಡಿಗೆ 4,000 ಫ್ಯಾಕ್ಟ್ರಿದು. ಮೋಟಿವ್ ಪವರ್ 2,000. ಮೋಟಿವ್ ಪವರ್ ಅಂದರೆ ಈ ಮಷಿನರಿ ರನ್ ಆಗೋದಕ್ಕೆ ನಾವು ಈ ಸ್ಟೀಮ್ಸು ಎಲ್ಲ ಕೊಡ್ತೀವಿ ಎನರ್ಜಿ ಸೋರ್ಸ್ ಆಗಿ, ಅದನ್ನು ನಾವು ಮೋಟಿವ್ ಪವರ್ ಅಂತ ಕರಿತೀವಿ. 2,000. ಕ್ಯಾರಿಯೇಜ್ ಔಟ್ವರ್ಡ್ 6,000. ಕ್ಯಾರಿಯೇಜ್ ಔಟ್ವರ್ಡ್ 6,000. ಔಟ್ವರ್ಡ್ ಕ್ಯಾರಿಯೇಜ್ ಅಂದರೆ, ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂದರೆ ಮೆಟೀರಿಯಲನ್ನು ನಮ್ಮ ಫ್ಯಾಕ್ಟ್ರಿಗೆ ತರಬೇಕಾದ್ರೆ ಕೊಡ್ತಕ್ಕಂಥ ಸಾಗಾಣಿಕಾ ವೆಚ್ಚ. ಔಟ್ವರ್ಡ್ ಅಂದರೆ ಫೈನಿಷ್ಡ್ ಪ್ರಾಡಕ್ಟ್ಸನ್ನು ಸೆಲ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂತಹ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಅಥವಾ ಸಾಗಾಣಿಕಾ ವೆಚ್ಚ, ಅದನ್ನು ಕ್ಯಾರಿಯೇಜ್ ಔಟ್ವರ್ಡ್ ಅಂತ ಕರಿತೀವಿ. ಅಡ್ವರ್ಟೈಸ್ಮೆಂಟ್ 12,000. ಅಡ್ವರ್ಟೈಸ್ಮೆಂಟ್ ನಿಮಗೆ ಗೊತ್ತು. ಟೆಲಿಫೋನ್ ಚಾರ್ಜಸ್ 3,000, ಇದು ನಿಮಗೆ ಗೊತ್ತು. ಸೇಲ್ಸ್ ಕಮಿಷನ್ 8,000. ಸೇಲ್ಸ್ ಕಮಿಷನ್ ಅಂದರೆ ನಾವು ಸೇಲ್ಸ್ಮೆನ್ನನ್ನು ಇಟ್ಕೊಂಡಿದ್ದರೆ ಅವರಿಗೆ ಇಷ್ಟು ಸೇಲ್ಸ್ ಮಾಡಿದರೆ ನಿಮಗೆ ಇಷ್ಟು ಕಮಿಷನ್ ಕೊಡ್ತೀವಿ ಅಂತ ಹೇಳಿರ್ತೀವಿ. ಆ ಥರ ಕಮಿಷನ್ಗಳು ಅದು ಯಾವುದೇ ರೂಪದಲ್ಲಿರ್ಬೋದು. 8,000. ಇನ್ಕಮ್ ಟ್ಯಾಕ್ಸ್ 10,000. ಆಫೀಸ್ ರೆಂಟ್ 20,000. ಇಲ್ಲಿ ಫ್ಯಾಕ್ಟ್ರಿ ರೆಂಟು ಅಂತ ಬಂತು, ಇಲ್ಲಿ ಆಫೀಸ್ ರೆಂಟ್ ಅಂತಲೂ ಬಂತು ಅಂತ ನೀವು ಕೇಳ್ಬೋದು. ಫ್ಯಾಕ್ಟ್ರಿ ಅಂದರೆ ನಾವು ಎಲ್ಲಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅದು. ಆಫೀಸ್ ಅಂದರೆ ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಇಲ್ಲಿ ಪ್ರೊಡಕ್ಷನ್ ನಡೆಯಲ್ಲ, ಬಟ್ ಕಚೇರಿ ವ್ಯವಹಾರಗಳೆಲ್ಲ ಇಲ್ಲಿ ನಡೆಯುತ್ತೆ. ಅದರ ಬಾಡಿಗೆ 20,000. ಡಿವಿಡೆಂಡ್ ರಿಸೀವ್ಡ್ 40,000. ಡೈರೆಕ್ಟರ್ಸ್ ರೆಮ್ಯುನರೇಷನ್ 25,000. ಡೈರೆಕ್ಟರ್ಸ್ಗಳ ಸಂಬಳ. ವೇರ್ಹೌಸ್ ರೆಂಟ್ 18,000. ಸೇಲ್ಸ್ 5 lakh rupees. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ 31st March 2019 60,000. ಇದು ಡಿವಿಡೆಂಡ್, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಡಿವಿಡೆಂಡ್ ಅಂತ ಮಾಡ್ಕೊಳ್ಳಿ. ಕಾಸ್ಟ್ ಶೀಟನ್ನು ಮಾಡೋಣ ಈಗ. Cost sheet for the year ended 31st March 2019. Particulars: amount rupees. Opening stock of raw materials 10,000 ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ 2 lakh rupees. ಆ್ಯಡ್ ಕ್ಯಾರಿಯೇಜ್ ಇನ್ವರ್ಡ್ 5,000. 2,15,000 ಆಯಿತು. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಕಳೆದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ 1,55,000. ಓಪನಿಂಗ್ ಸ್ಟಾಕು 10,000 ರೂಪಾಯಿಯ ಮೆಟೀರಿಯಲ್ ನಮ್ಮ ಹತ್ರ ಇತ್ತು, 2 ಲಕ್ಷ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ 5,000 ಕ್ಯಾರಿಯೇಜ್. ಅಲ್ಲಿಗೆ ಮೆಟೀರಿಯಲ್ ಚಾರ್ಜಸ್ಸು 2,15,000 ಆಯಿತು ಓಪನಿಂಗ್ ಸ್ಟಾಕು ಸೇರಿಸಿ. ಕ್ಲೋಸಿಂಗ್ ಸ್ಟಾಕನ್ನು ಕಳೆದ್ರೆ ನಮಗೆ ಈ ವರ್ಷ ಎಷ್ಟು ಮೆಟೀರಿಯಲನ್ನು ಕನ್ಸ್ಯೂಮ್ ಮಾಡಿದ್ವಿ ಅಂತ ಸಿಕ್ಬಿಡುತ್ತೆ. 1,55,000.
ಅದಕ್ಕೆ ಆ್ಯಡ್ ಡೈರೆಕ್ಟ್ ವೇಜಸ್ 50,000, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 40,000, ಪ್ರೈಮ್ ಕಾಸ್ಟ್ 2,45,000 ಆಯಿತು. ಇವೆಲ್ಲ ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ವೇಜಸ್ಸು, ಕ್ಯಾರಿಯೇಜ್ ಇವೆಲ್ಲ. ಯಾಕೆಂದರೆ ಇದನ್ನು ನಾವು ಪ್ರಾಡಕ್ಟಿನ ಜೊತೆ ಡೈರೆಕ್ಟಾಗಿ ಗುರುತಿಸ್ಬೋದು. ಈಗ ಒಂದು 100 ಯೂನಿಟ್ ಆಫ್ ಪ್ರಾಡಕ್ಟನ್ನು ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ನಮಗೆ 50,000, 40,000 ಈ ಥರ ಖರ್ಚಾಗಿದೆ. ಸೊ ಅದನ್ನು ನಾವು ಒಂದು ಪ್ರಾಡಕ್ಟಿಗೆ ಇಷ್ಟು ಅಂತ ಕರೆಕ್ಟಾಗಿ ಹೇಳ್ಬೋದು. ಹಾಗೆ ಆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಪೆಸಿಫಿಕಲಿ ನಾವು ಅದನ್ನು ಇನ್ಕರ್ ಮಾಡಿರ್ತೀವಿ. ಹಾಗಾಗಿ ಫ್ಯಾಕ್ಟ್ರಿ ಓವರ್ ಹೆಡ್ಸು ನೆಕ್ಸ್ಟು. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಫ್ಯಾಕ್ಟ್ರಿ ರೆಂಟ್ 4,000. ಈ ಫ್ಯಾಕ್ಟ್ರಿ ಓವರ್ ಹೆಡ್ಸು ನಾವು ಎಷ್ಟಾರು ಪ್ರೊಡ್ಯೂಸ್ ಮಾಡಲಿ ಅಥವಾ ಪ್ರೊಡ್ಯೂಸ್ ಮಾಡ್ದೇ ಇರಲಿ ಕಟ್ಟಲೇಬೇಕು ಫ್ಯಾಕ್ಟ್ರಿ ರೆಂಟು. ಹಾಗಾಗಿ ಇದನ್ನು ಪ್ರೈಮ್ ಕಾಸ್ಟಲ್ಲಿ ನಾವು ಇನ್ವಾಲ್ವ್ ಮಾಡಲ್ಲ. ಪ್ರೈಮ್ ಕಾಸ್ಟು ಇದು ವೇರಿಯಬಲ್, ಇಟ್ ವರೀಸ್ ವಿತ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ. ಫ್ಯಾಕ್ಟ್ರಿ ರೆಂಟ್ 4,000, ಮೋಟಿವ್ ಪವರ್ 2,000, ಅಲ್ಲಿಗೆ 6,000 ಆಯಿತು. ಅದನ್ನು ಆ್ಯಡ್ ಮಾಡಿದಾಗ ಫ್ಯಾಕ್ಟ್ರಿ ಕಾಸ್ಟ್ ಬಂತು ನಮಗೆ 2,51,000. ಮತ್ತು ಆಫೀಸ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡೋಣ ಇದಕ್ಕೆ. ಟೆಲಿಫೋನ್ ಚಾರ್ಜಸ್, ಆಫೀಸ್ ರೆಂಟ್, ಡೈರೆಕ್ಟರ್ಸ್ ರೆಮ್ಯುನರೇಷನ್ 3,000, 20,000, 25,000, 48,000 ಇದ್ರ ಟೋಟಲು. ಇದನ್ನು 2,51,000ಗೆ ಕೂಡಿಸಿದ್ರೆ 2,99,000 ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಲ್ಲಿ ಪ್ರಾಬ್ಲಮಲ್ಲಿ ನಮಗೆ ಫಿನಿಶ್ಡ್ ಗುಡ್ಸ್ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು ಅನ್ನೋದು ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ನಾವಿಲ್ಲಿ ಇಲ್ಲಿ ಓಪನಿಂಗ್ ಸ್ಟಾಕು ಇದು ಮಾಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ, ಇಲ್ಲಿ ಆ್ಯಡ್ ಓಪನಿಂಗ್ ಸ್ಟಾಕ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕಂಡುಹಿಡ್ತಾ ಇದ್ವಿ. ಆದರೆ ಇಲ್ಲಿ ಏನು ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ವಿ ಹ್ಯಾವ್ ಸೋಲ್ಡ್ ವಾಟ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್, ನಾವೆಷ್ಟು ಪ್ರೊಡ್ಯೂಸ್ ಮಾಡಿದ್ದೀವೋ ಸೇಲ್ ಮಾಡಿದ್ದೀವಿ ಅಂತ ತಿಳ್ಕೊಬೇಕು. ಹಾಗಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ 2,99,000. ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು ಓವರ್ ಹೆಡ್ಸನ್ನು ಆ್ಯಡ್ ಮಾಡಿದರೆ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಸಿಗುತ್ತೆ. ಕ್ಯಾರಿಯೇಜ್ ಔಟ್ವರ್ಡ್ 6,000, ಅಡ್ವರ್ಟೈಸ್ಮೆಂಟ್ 12,000, ಸೇಲ್ಸ್ ಕಮಿಷನ್ 8,000, ವೇರ್ ಹೌಸ್ ರೆಂಟ್ 18,000, ಟೋಟಲ್ 44,000. ಇದನ್ನು ಇದಕ್ಕೆ ಆ್ಯಡ್ ಮಾಡಿದರೆ 3,43,000 ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತಲೂ ಹೇಳ್ಬೋದು. ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್. ಸೇಲ್ಸ್ 5 ಲಕ್ಷ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಈ 5 ಲಕ್ಷದಲ್ಲಿ 3,43,000 ಟೋಟಲ್ ಕಾಸ್ಟನ್ನು ಕಳೆದ್ರೆ ಪ್ರಾಫಿಟ್ 1,57,000 ಈ ಥರ ಆಗುತ್ತೆ. ಇಲ್ಲಿ ನೋಡಿ ಸೇಲ್ಸ್ 5 lakh ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಪ್ರಾಬ್ಲಮ್ ಓದಿದಾಗ ಈ ಎಕ್ಸ್ಪೆನ್ಸಸ್ಸು ಯಾವ ಹೆಡ್ಡಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ರೆಂಟು, ಮೋಟಿವ್ ಪವರು, ಇದು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಬರುತ್ತೆ. ಕ್ಯಾರಿಯೇಜ್ ಔಟ್ವರ್ಡು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಕ್ಯಾರಿಯೇಜ್ ಇನ್ವರ್ಡು ಇದು ಭಾಳ ಮುಖ್ಯ ನೋಡಿ. ಕ್ಯಾರಿಯೇಜ್ ಇನ್ವರ್ಡು ನಾವು ಮೆಟೀರಿಯಲ್ ಕಾಸ್ಟಿಗೆ ಆ್ಯಡ್ ಮಾಡ್ತೀವಿ ಅಥವಾ ಟೋಟಲಿ ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ. ಕ್ಯಾರಿಯೇಜ್ ಔಟ್ವರ್ಡ್ ಮಾತ್ರ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಬರುತ್ತೆ. ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೇಲ್ಸ್ ಕಮಿಷನ್ ಅಷ್ಟೇ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸು. ಇನ್ಕಮ್ ಟ್ಯಾಕ್ಸು ಡಿವಿಡೆಂಡ್ ರಿಸೀವ್ಡು ನಾವು ತೊಗೊಂಡಿಲ್ಲ ಅಲ್ಲಿ, ಯಾಕೆಂದರೆ ಅದು ಪ್ರೊಡಕ್ಷನ್ನಿಗೆ ಸಂಬಂಧ ಇಲ್ಲ ಅದು. ಹಾಗಾಗಿ ಅದನ್ನು ನಾವು ಇಲ್ಲಿ ತೊಗೊಂಡಿಲ್ಲ. ಅದು ನಿಮಗೆ ಗೊತ್ತಿರಬೇಕು ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅಂತ. ವೇರ್ ಹೌಸ್ ರೆಂಟು ಅಷ್ಟೇ, ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸು. ಡೈರೆಕ್ಟರ್ಸ್ ರೆಮ್ಯುನರೇಷನ್ನು ಇದು ಆಫೀಸ್ ರೆಂಟು. ಡೈರೆಕ್ಟರ್ಸ್ ರೆಮ್ಯುನರೇಷನ್ ಇದು ಆಫೀಸ್ ಓವರ್ ಹೆಡ್ಸಲ್ಲಿ ಬರುತ್ತೆ. ಹೀಗೆ ನೋಡಿ. ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಮಾಡ್ತೀನಿ ಇದ್ರ ಬಗ್ಗೆ, ಈ ಕಾಸ್ಟನ್ನು ಹೇಗೆ ಸೆಗ್ರಿಗೇಟ್ ಮಾಡೋದು ಅನ್ನೋದ್ರ ಬಗ್ಗೆ. ಧನ್ಯವಾದಗಳು. ನಿಮಗೇನಾದರೂ ಡೌಟ್ ಇದ್ದರೆ
ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ನಂದು ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡ್ಬೋದು ನೀವು. ಧನ್ಯವಾದಗಳು.